ನಮಸ್ಕಾರ. ಇದು ಸುದ್ದಿ ವಿಶ್ಲೇಷಣೆ. ನಾನು ಶಶಿಧರ್ ಭಟ್. ಇದು ನನ್ನ ಡಿಜಿಟಲ್ ವಾಹಿನಿ ಸುದ್ದಿ ಟಿವಿ. ನಾವು ಸುಳ್ಳು ಹೇಳಲ್ಲ. 80ರ ದಶಕ ರೈತ ಚಳವಳಿ ಉತ್ತುಂಗದಲ್ಲಿತ್ತು. ಆಗ ನಾನು ಕೆಲಸ ಮಾಡ್ತಾ ಇದ್ದಂಥ ಕನ್ನಡಪ್ರಭದಲ್ಲಿ ಬರೆದಂಥ ಸಂಪಾದಕೀಯ ರೈತರು ಬಂದರು ದಾರಿ ಬಿಡಿ. ವಿಧಾನಸೌಧದ ಎದುರು ಲಕ್ಷಾಂತರ ರೈತರು, ಎಲ್ಲಿ ನೋಡಿದರೂ ಹಸಿರು ಶಾಲು ಹಸಿರು ಶಾಲು. ರಾಜ್ಯದಲ್ಲಿ ಮೊದಲ ಕಾಂಗ್ರೆಸ್ಸೇತರ ಸರ್ಕಾರ ಬರುವುದರಲ್ಲಿ ಈ ರೈತ ಚಳವಳಿ ಬಹಳ ಪ್ರಮುಖ ಪಾತ್ರವನ್ನು ವಹಿಸಿತ್ತು. ಇದಾದ ಮೇಲೆ ಅಧಿಕಾರಕ್ಕೆ ಬಂದಂತಹ ಜನತಾ ಪರಿವಾರದ ಸರ್ಕಾರ ರೈತ ಸ್ನೇಹಿಯಾಗಿ ಉಳಿಲೇ ಇಲ್ಲ. ರಾಮಕೃಷ್ಣ ಹೆಗಡೆ ಅವರು ಮುಖ್ಯಮಂತ್ರಿ ಆಗಿದ್ದವರು 83ರಲ್ಲಿ ರೈತ ಸಂಘವನ್ನ ಒಡೆಯುವ ಕೆಲಸವನ್ನು ಮಾಡಿದರು. ರೇವಣ ಸಿದ್ದಯ್ಯ ಎಂಬ ರೈತ ನಾಯಕರನ್ನ ನಂಜುಂಡಸ್ವಾಮಿ ಬಣದಿಂದ ಒಡೆದು ರೈತ ಚಳವಳಿ ಏನಿದೆ ಅದು ತನ್ನ ಶಕ್ತಿಯನ್ನ ಕಳೆದುಕೊಳ್ಳುವುದಕ್ಕೆ ಕಾರಣೀಭೂತರಾದವರು ರಾಮಕೃಷ್ಣ ಹೆಗಡೆ ಅವರು. ಆಗ ಒಂದು ಪತ್ರಿಕಾಗೋಷ್ಠಿ ನನಗಿನ್ನೂ ನೆನಪಿದೆ. ಬೆಂಗಳೂರಿನ ರಾಜಭವನ ರಸ್ತೆಯಲ್ಲಿ ಇರುವ ಪರಾಗ್ ಹೋಟೆಲ್ನಲ್ಲಿ, ಈಗಲೂ ಪರಾಗ್ ಹೋಟೆಲ್ ಇದೆ, ಅದ್ರ ಎದುರುಗಡೆ ಇನ್ನೊಂದು ಹೋಟೆಲ್ ಬಂದಿದೆ ದೊಡ್ಡದಾಗಿ. ಮೊದಲು ಪತ್ರಿಕಾಗೋಷ್ಠಿ ಎಲ್ಲ ಪರಾಗ್ ಹೋಟೆಲ್ನಲ್ಲೇ ನಡೀತಾ ಇತ್ತು. ಅಲ್ಲಿ ಪತ್ರಿಕಾಗೋಷ್ಠಿಯನ್ನ ಕರೆದಂಥ ನಂಜುಂಡಸ್ವಾಮಿ ಹೇಳಿದ್ರು, ಈ ಹೆಗಡೆ ಅನ್ನುವ ಮುಖ್ಯಮಂತ್ರಿಯನ್ನ ನಮ್ಮ ರೈತರು ಕಂಬಕ್ಕೆ ಕಟ್ಟಿ ಹೊಡಿತಾರೆ. ಇದು ಆಗ ಬಹಳ ಸುದ್ದಿ ಮಾಡ್ತು. ಯಾಕಂದ್ರೆ ಹೆಗಡೆ ಅವರ ಇಮೇಜ್ ಎಲ್ಲೋ ಇತ್ತು. ಹೆಗಡೆ ವಿರುದ್ಧ ಈ ರೀತಿ ಮಾತನಾಡಿದಂಥ ಮೊದಲ ವ್ಯಕ್ತಿ ನಂಜುಂಡಸ್ವಾಮಿ ಆಗಿದ್ರು. ರೈತ ಚಳವಳಿ ಹಾಗೇನೆ ಅಂಥ ಪ್ರಬಲವಾಗಿದ್ದ ರೈತ ಚಳವಳಿ ಸ್ಲೋಲಿ ತನ್ನ ಶಕ್ತಿಯನ್ನ ಕಳೆದುಕೊಳ್ತಾ ಇತ್ತು. ನಂಜುಂಡಸ್ವಾಮಿ ಈ ರೈತ ಚಳವಳಿ ಶಕ್ತಿ ಗುಂದುತ್ತಿರುವುದನ್ನು ನೋಡಿ ಹತಾಶೆಗೊಂಡಿದ್ರು. ಯಾಕೆಂದ್ರೆ ನನಗೂ ನಂಜುಂಡಸ್ವಾಮಿಯವರಿಗೂ ಒಂದು ಆತ್ಮೀಯವಾದ ಸಂಬಂಧ ಇತ್ತು. ನಾನು ವಾರದಲ್ಲಿ ಒಂದೆರಡು ಸಲನೋ 15 ದಿವಸಕ್ಕೆ ಒಮ್ಮೆನೋ ನಾನು ಅವ್ರ ಮನೆಗೆ ಹೋಗ್ತಾ ಇದ್ದೆ. ವಿಜಯನಗರದಲ್ಲೇ ಅವ್ರ ಮನೆ ಇತ್ತು, RPC ಈ ಕಡೆ. ನಾನು ಸುಬಣ್ಣ ಗಾರ್ಡ್ನಲ್ಲಿ ಎಲ್ಲಿದ್ದವನು ನಂಜುಂಡಸ್ವಾಮಿ ಅವ್ರನ್ನ ನೋಡೋದು. ಯಾಕಂದ್ರೆ ಅವರೊಂದು ದೊಡ್ಡ ಜ್ಞಾನದ ಭಂಡಾರ, ಅದ್ಭುತವಾದ ವ್ಯಕ್ತಿ. ನಾನು ಅಲ್ಲಿ ಹೋಗ್ತಾ ಮಾತಾಡ್ತಾ ಇದ್ದೆ, ನೋಡ್ತಾ ಇದ್ದೆ. ಒಂದು ಸಲ ನನಗಿನ್ನೂ ನೆನಪಿದೆ, ರೈತ ಚಳವಳಿಗೆ ಸಂಬಂಧಪಟ್ಟಾಗ ಮಾಧ್ಯಮಗಳಿಗೆ ಹೇಗೆ ರಿಯಾಕ್ಟ್ ಮಾಡ್ತೇವೆ ಅನ್ನೋದಕ್ಕೆ ಇದನ್ನು ಹೇಳಿ ಇವತ್ತು ನಾನು ಏನು ಮಾತಾಡ್ಬೇಕು ಅದು ಮಾತಾಡ್ತೀನಿ. ಒಂದಿನ ಅವರು ನನಗೆ ವಿಜಯನಗರದ ಮೇನ್ ಬಸ್ ಸ್ಟಾಪ್ ಸರ್ಕಲ್ ಹತ್ರ ಸಿಕ್ಕರು. ಅದು ಒಂದು ಉದ್ದನೆಯ ಕಾರಿತ್ತು. ಅಲ್ಲಿ ಹೋಗ್ತಾ ಇದ್ರು, ನಾನು ರಸ್ತೆಯನ್ನ ಕ್ರಾಸ್ ಮಾಡ್ತಾ ಇದ್ದೆ. ನನ್ನನ್ನು ನೋಡಿ ನಿಲ್ಲಿಸಿದ್ರು. ಬನ್ನಿ ಅಂದ್ರು. ನಾನು ನಡೆದು ಹೋಗ್ತಾ ಇದ್ದೆ, ವೆಹಿಕಲ್ ಇರಲಿಲ್ಲ. ಅವ್ರ ಕಾರ್ನಲ್ಲಿ ಕೂತ್ಕೊಂಡೆ. ಕೂತ್ಮೇಲೆ ಹೇಳಿದ್ರು ಅವರು, ನಾನಿನ್ನು ಪತ್ರಿಕಾಗೋಷ್ಠಿಯನ್ನ ಕರೆಯಲ್ಲ. ಯಾಕೆ ಅಂದೆ. ಇವತ್ತಿನ ಮಾಧ್ಯಮದವ್ರಿಗೆ ನನ್ನ ಪರಿಚಯನೇ ಇಲ್ಲ. ಯಾಕೆ ಸರ್ ಹಾಗಂತೀರಿ ಅಂದೆ. ಅವರು ತಮ್ಮ ಅನುಭವ ಹೇಳಿದ್ರು. ನಾನೊಂದು ಪತ್ರಿಕಾಗೋಷ್ಠಿಯನ್ನ ನಿನ್ನೆ ಕರೆದಿದ್ದೆ. ಅಲ್ಲಿ ಪತ್ರಿಕಾಗೋಷ್ಠಿಗೆ ಬಂದ ಒಬ್ಬ ಹೆಣ್ಣು ಮಗಳು, ಇಂಗ್ಲಿಷ್ ಪತ್ರಿಕೆ ಹೆಣ್ಣು ಮಗಳು, ಪ್ಲೀಸ್ ಕೈಂಡ್ಲಿ ಇಂಟ್ರೊಡ್ಯೂಸ್ ಯುವರ್ ಸೆಲ್ಫ್ ಅಂದ್ರು. ಅಂದ್ರೆ ಮಾಧ್ಯಮದವ್ರಿಗೆ ನನ್ನ ಇಂಟ್ರೊಡ್ಯೂಸ್ ಮಾಡ್ಕೋಬೇಕು ಅನಿಸಿ ನನಗೆ ಸಿಟ್ಟು ಬಂತು. ನಾ ಕೇಳಿದೆ, ನಿಮ್ದು ಯಾವ ಪತ್ರಿಕೆ ಅಂತ. ಆಕೆ ಒಂದು ಇಂಗ್ಲಿಷ್ ಪತ್ರಿಕೆ ಹೆಸರು ಹೇಳಿದ್ರು. ನಾನು ಹೇಳಿದೆ, ನಮ್ಮ ರೈತರು ನಿಮ್ಮ ಪತ್ರಿಕೆಯನ್ನು ಓದಲ್ಲ, ಗೆಟ್ ಔಟ್. ಆದ್ರೆ ನನಗೆ ಬೇಜಾರಾಗಿದೆ, ಯಾಕ್ರಿ ಕರೀಬೇಕು ಪತ್ರಿಕಾಗೋಷ್ಠಿಯಲ್ಲಿ. ಇದನ್ನೆಲ್ಲ ಇವತ್ತೀಗ ನಾನು ನೆನಪು ಮಾಡಿಕೊಳ್ಳೋದಕ್ಕೆ ಕಾರಣ ಬೆಳಗಾವಿಯ ಕಬ್ಬು ಬೆಳೆಗಾರರು ನಡೆಸುತ್ತಿರುವ ಹೋರಾಟ. ಇದು 6ನೇ ದಿನ. ಅವ್ರು ಕೇಳ್ತಾ ಇರೋದು ಪ್ರತಿ ಟನ್ ಕಬ್ಬಿಗೆ 3,500 ರೂಪಾಯಿ ಕೊಡಿ ಅಂತ. ಮಾರಾಟದಲ್ಲಿ 3,600 ರೂಪಾಯಿ. ಸುಮಾರು 500 ರೂಪಾಯಿಯಷ್ಟು ವ್ಯತ್ಯಾಸ ಇದೆ. 2,900, 3,000, 3,100 ಅದು ಕಬ್ಬಿನ ಇಳುವರಿ ಮೇಲೆ ರೇಟ್ ಫಿಕ್ಸ್ ಆಗುತ್ತೆ. ಆದರೆ ಪಕ್ಕದ ಮಾರಾಟದಲ್ಲಿ ನೀವು 3,600 ರೂಪಾಯಿ ಕೊಡಬೇಕಾದ್ರೆ ಇಲ್ಲಿ ಕೊಡೋದಕ್ಕೆ ಏನು ಸಮಸ್ಯೆ? ಇದನ್ನ ಅರ್ಥ ಮಾಡಿಕೊಳ್ಳೋದಕ್ಕೆ ನೀವು ಶುಗರ್ ಲಾಬಿಯನ್ನ ಅರ್ಥ ಮಾಡ್ಕೊಳ್ಳಿ. ಮಾರಾಟದ ರಾಜಕಾರಣವನ್ನ ಶುಗರ್ ಲಾಬಿ ಕಂಟ್ರೋಲ್ ಮಾಡುತ್ತೆ. ಶರದ್ ಪವಾರ್ ಇಸ್ ದ ಕಿಂಗ್ ಆಫ್ ಶುಗರ್ ಲಾಬಿ ದೇರ್. ಅವ್ರು ರಾಜಕಾರಣ ಮಾಡ್ತಾ ಬಂದಿದ್ದ ಹಾಗೆ ಬಹಳಷ್ಟು ಮಾರಾಟದ ರಾಜಕಾರಣಿಗಳು ವಸಂತಾದ ಪಾಟೀಲ್ ಕಾಲದಿಂದ. ಕರ್ನಾಟಕದಲ್ಲೂ ಕೂಡ ನೀವು ಬೆಳಗಾವಿ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಕಬ್ಬಿನ ಕಾರ್ಖಾನೆಗಳಿವೆ.
ಬೆಳಗಾವಿಯಲ್ಲಿದೆ, ಪಕ್ಕದ ಬಿಜಾಪುರದಲ್ಲಿದೆ, ಎಲ್ಲ ಕಡೆ ಸುಮಾರು 20ಕ್ಕೂ ಹೆಚ್ಚು, ಎಕ್ಸಾಕ್ಟ್ ನಂಬರ್ ನೆನಪಿಲ್ಲ, 20ಕ್ಕೂ ಹೆಚ್ಚು ಕಬ್ಬಿನ ಕಾರ್ಖಾನೆಗಳಿವೆ. ಆದರೆ ಏನು ಗೊತ್ತಾ, ಈ ಎಲ್ಲ ಕಾರ್ಖಾನೆಗಳ ಮಾಲೀಕತ್ವ ರಾಜಕಾರಣಿ ಕೈಯಲ್ಲಿದೆ. 3 ರಾಜಕೀಯ ಪಕ್ಷಗಳೇನಿವೆ, 3 ರಾಜಕೀಯ ಪಕ್ಷಗಳಲ್ಲಿ ಒಬ್ಬರಲ್ಲ ಒಬ್ಬರು ಈ ಒಂದು ಶುಗರ್ ಫ್ಯಾಕ್ಟರಿಯ ಮಾಲೀಕರಿದ್ದಾರೆ. ಅದರಿಂದ ಅವರು ರೈತರ ಹಿತಾಸಕ್ತಿಯ ಪರವಾಗಿ ಕೆಲಸ ಮಾಡಲ್ಲ, ಮಾಲೀಕರ ಪರವಾಗಿ ಮಾತಾಡ್ತಾರೆ. ಸೊ ಇಂತಹ ಒಂದು ಕಳೆದ ಲಕ್ಷಾಂತರ ಜನ ಬೀದಿಗೆ ಇಳಿದಿದ್ದಾರೆ, ಪ್ರತಿಭಟನೆಗಳು ನಡೆದಿದ್ದಾರೆ. ಇದನ್ನ ಈಗ ಬಿಜೆಪಿ ರಾಜಕೀಯವಾಗಿ ಬಳಸಿಕೊಡ್ತಾ ಇದೆ. ವಿಜಯೇಂದ್ರ ಇವತ್ತು ಈ ಪ್ರತಿಭಟನಾ ಸಭೆಯಲ್ಲಿ ಪಾಲ್ಗೊಂಡು ಅವರು ಭಾಷಣ ಮಾಡಿದ್ರು. ಅವರ ಭಾಷಣಕ್ಕೆ ಚಪ್ಪಾಳೆ ಬಿತ್ತು, ಜೋರಾಗಿ ಜೈಕಾರ ಕೇಳಿಬರುತ್ತೆ. ಇದು ಒಂದು ರೀತಿಯಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಎಚ್ಚರಿಕೆಯ ಗಂಟೆ ಅಂತ ನನಗೆ ಅನಿಸುತ್ತೆ. ಯಾಕೆಂದ್ರೆ ಭಾರತೀಯ ಜನತಾ ಪಕ್ಷಕ್ಕೆ ರೈತ ಮುಖವನ್ನ ಕೊಟ್ಟವರು BS ಯಡಿಯೂರಪ್ಪ. ಅವರು ರೈತ ಚಳವಳಿಗಳ ಮೂಲಕ ಬಂದವರು. ಅವರು ಪ್ರಾರಂಭದ ದಿನಗಳು ಅಷ್ಟೇ, ಅವರು ಈ ಕೋಮುವಾದವನ್ನ ಹೆಚ್ಚಾಗಿ ಬಳಸ್ಕೊಳ್ಳೇ ಇಲ್ಲ. ಅವರು RSSನ ಕಾರ್ಯಕರ್ತರಾಗಿದ್ರು ಕೂಡ ಕೋಮುವಾದ ಅವರಲ್ಲಿ ಒಂದು ಲಿಮಿಟ್ ನಲ್ಲಿ ಇದೆ, ಅದನ್ನು ಮೀರಿ ಯಾವತ್ತೂ ಯಡಿಯೂರಪ್ಪ ಹೋಗಿಲ್ಲ. ಅದಕ್ಕಿಂತ ಅವ್ರು ರೈತರ ಸಲುವಾಗಿ ಅವ್ರ ಕಳಕಳಿಯನ್ನು ನಾನು ಪ್ರಶ್ನೆ ಮಾಡಲಾರೆ. ಈಸ್ ಕಮಿಟೆಡ್ ಟು ಫಾರ್ಮರ್ಸ್ ಪ್ರಾಬ್ಲಮ್. ಅವರು ರೈತರಿಗೆ ಪ್ರತ್ಯೇಕವಾದ ಒಂದು ಬಜೆಟ್ ತಂದ್ರು, ಅದೆಲ್ಲ ನಂಬಲ್ಲ. ಪ್ರತ್ಯೇಕ ಬಜೆಟ್ ತಂದ್ರೆ ಏನೋ ಬದನೆಕಾಯಿ ಏನೋ ಆಗ್ಬಿಡುತ್ತೆ, ಅದನ್ನೆಲ್ಲ ನಂಬಲ್ಲ. ಸೊ ಈಗ ವಿಜಯೇಂದ್ರ ತನ್ನ ತಂದೆ ಸಾಗಿದ ದಾರಿಯಲ್ಲಿ ಸಾಗ್ತಾ ಇದ್ದಾರೆ. ಈಗ ಮತ್ತೆ ರೈತ ಬಲವನ್ನ ಬಿಜೆಪಿಗೆ ತರ್ತಾರೆ ಅನ್ನೋ ಪ್ರಶ್ನೆ ಬಹಳ ಮುಖ್ಯವಾಗಿದೆ. ಅದು ಸಾಧ್ಯ ಆದರೆ ಹಿ ವಿಲ್ ಬಿ ಸಕ್ಸಸ್ಫುಲ್ ಅಂತ. ಈ ಒಂದು ಚಳವಳಿಯನ್ನ ರಾಜಕೀಯವಾಗಿ ಬಳಸಿಕೊಳ್ಳುವಂತಹದ್ದು. ಆದರೆ ಬಿಜೆಪಿಯ ಒಳಗಡೆನೂ ಕೆಲವು ಶಕ್ತಿಗಳಿವೆ. ಸಕ್ಕರೆ ಕಾರ್ಖಾನೆಯ ಮಾಲೀಕರ ಪರವಾಗಿದ್ದವರು, ಮಾಲೀಕರಾದವರು ಇದ್ದಾರೆ. ಅವರು ಇದನ್ನು ಹೇಗೆ ರಿಸೀವ್ ಮಾಡ್ಕೋತಾರೆ, ಅದು ಯಾವ ಪರಿಣಾಮ ಬೀರುತ್ತೆ, ದಟ್ ವಿಲ್ ಹ್ಯಾವ್ ಟು ವೇಟ್ ಅಂಡ್ ಸಿ. ಆದರೆ ವಿಜಯೇಂದ್ರ ಇವತ್ತು ಈ ಒಂದು ಚಳವಳಿಗೆ ಹೋಗಿ ಪಾಲ್ಗೊಂಡಿದ್ದೇನಿದೆ ಅದು ಬಿಜೆಪಿಯನ್ನ ಬಲಗೊಳಿಸುವುದಕ್ಕೆ ಒಂದು ಹೆಜ್ಜೆ ಅಂತ ನನಗೆ ಅನ್ಸುತ್ತೆ. ಯಾಕೆಂದ್ರೆ ಪ್ರಥಮ ಬಾರಿಗೆ ಬಿಜೆಪಿ ಕೋಮುವಾದ ಬೆಂಕಿ ಹಚ್ಚೋದು, ರಾಜ್ಯದಲ್ಲಿ ಬುರ್ಕಾ, ಸಾಬ್ರ ಊಟ ಮಾಡೋದು, ಇಂಥ ವಿಚಾರ ಬಿಟ್ಟು ಹೊರಗಡೆ ಬಂದಿತ್ತು. ಅದು ಒಂದು ದೃಷ್ಟಿಯಿಂದ ಸೆಕ್ಯುಲರ್ ಮನಸ್ಥಿತಿ ದೃಷ್ಟಿಯಿಂದ ಇದು ಬಹಳ ಒಳ್ಳೇದು. ಇದ್ರೆ ಅದನ್ನೇ ಅಡ್ಕೊಂಡು ಕೂತ್ಕೊತಾ ಇದ್ರು. ಯಾವುದಕ್ಕಿದ್ರು ಹಿಂದೂ ಮುಸ್ಲಿಂ ಒಂದು ಆಂಗಲ್ ತರೋದು, ಅದಕ್ಕೆ ಮನಸ್ಸಿಗೆ ಬಂದಾಗ ಬಾಯಿಗೆ ಬಂದಾಗ ಮಾತನಾಡೋದು ಅಲ್ವಾ, ಆದಷ್ಟು ಪ್ರಚೋದನೆ ಉಂಟು ಮಾಡೋದು. ಈ ಪ್ರಚೋದನೆ ಉಂಟು ಮಾಡೋದು ಇವರು ಸಂಘ ಪರಿವಾರದಲ್ಲಿ ಬೇರೆ ಬೇರೆ ರೀತಿ ಮಾಡ್ತಾರೆ. ಸೊ ಈ ಹಲವು ಪ್ರಕರಣ ನಮ್ಗೆ ಗೊತ್ತಿದೆ. ಎಲ್ಲೋ ಮಸೀದಿ ಮೇಲೆ ಹೋಗ್ಬಿಟ್ಟು ಏನೋ ಬರೆಯೋದು, ಈ ಕಡೆ ಬಂದು ಇನ್ನೇನೋ ಬರೆಯೋದು. ಈ ರೀತಿ ಅಂದ್ರೆ ಕೋಮು ಕಿಚ್ಚು ಹೊತ್ತಿಸುವಂತಹ ಕೆಲಸಗಳು. ಅದರಲ್ಲಿ ನಿರತವಾದವರು ಈಗ ಈ ಕಡೆ ಡೈವರ್ಟ್ ಆಗೋದು ಏನಿದೆ ಅದು ಒಂದು ದೃಷ್ಟಿಯಿಂದ ಒಳ್ಳೇದೆ ಅಂತ ನಾನು ನಂಬಿದ್ದೆ. ಸೊ ವಿಜೇಂದ್ರ ಹೋದ್ಮೇಲೆ ಏನಾಗಿದೆ ಏನಾಗುತ್ತೆ ಒಂದು, ಈಗ ಬೆಳಗಾವಿ ಜಿಲ್ಲಾಧಿಕಾರಿಗಳು ರೈತ ಮುಖಂಡರ ಜೊತೆ ಮಾತನಾಡ್ತಿದ್ದಾರೆ. ಸೊ ಅದನ್ನೇ ಸತೀಶ್ ಜಾರಕಿಹೊಳಿ ಅವರು ಹೇಳಿದ್ದಾರೆ. ಆದರೆ ಸಾರಿ, ಸೊ ಅವರು ಮಾತುಕತೆಗೆ ಬರೆದ ರೈತರು ನಿಲ್ಲಿಸೋ ಹಾಗೆ ಕಾಣ್ತಾ ಇಲ್ಲ ಹೋರಾಟವನ್ನು. ಅವರು ಈಗ ಯಾರು ಸಚಿವರುಗಳಿದ್ದಾರೆ ಅವರು ಮಾತುಕತೆ ನಡೆಸಬೇಕು. ಅದರಂತೆ ಸಕ್ಕರೆ ಸಚಿವ ಶಿವಾನಂದ ಪಾಟೀಲ್ ರವರು ಬೇರೆ ರೀತಿ ಮಾತಾಡ್ತಿದ್ದಾರೆ. ಇದು ಕೇಂದ್ರ ಸರ್ಕಾರ ನಿರ್ಧಾರ ಮಾಡುವಂತಹದ್ದು, ಬೆಲೆ ನಮ್ದೆಲ್ಲ, ಅದು ಇದು ಅಂತ ಅವ್ರು ಹೇಳ್ತಿದ್ದಾರೆ. ಅದು ಪೂರ್ಣ ಸತ್ಯ ಅಂತ ನನಗೆ ಅನ್ಸಲ್ಲ. ಆದರೆ ಈ ರೈತರ ಬೇಡಿಕೆಗಳಿಗೆ ತಕ್ಷಣ ಸ್ಪಂದಿಸ್ತಿದ್ರೆ ಇದು ಒಂದು ಕಾಳ್ಗಿಚ್ಚಿನಂತೆ ಎಲ್ಲ ಕಡೆ ಹಾಕ್ಬೋದು. ಆಗ ಅದು ಕಾಂಗ್ರೆಸ್ ಸರ್ಕಾರದ ಬುಡಕ್ಕೆ ಬರುತ್ತೆ. ರೈತರು ಎದ್ದು ನಿಂತರೆ ಸರ್ಕಾರ ನಡುಗುತ್ತೆ ಅನ್ನೋದು ನನಗೇನು ಅನುಮಾನ ಇಲ್ಲ. ಈಗ ಕಬ್ಬು ಬೆಳೆಗಾರರು ಶುರು ಮಾಡಿದ್ದಾರೆ, ನಂತರ ಇನ್ನೂ ಕೆಲವು ಬೆಳೆಗಾರರು ಶುರು ಮಾಡಬಹುದು. ಅದ್ರ ಜೊತೆಗೆ ಅವರು ಬೇರೆ ಬೇರೆ ರೀತಿಯ ವಾದಗಳನ್ನ ಮಂಡಿಸ್ತಿದ್ದಾರೆ. ಪ್ರತಿ ಟನ್ನಿಗೆ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಇಬ್ಬರು ತೆರಿಗೆ ಅಂತ ಗೊತ್ತಿದೆ. ಸೊ ನೀವಿಬ್ರು ಈ ಒಂದು ಪ್ರತಿ ಟನ್ ಕಬ್ಬಿಗೆ ರಾಜ್ಯ ಸರ್ಕಾರ 1,000, ಕೇಂದ್ರ ಸರ್ಕಾರ 1,000 ಕೊಡ್ಲಿ, ರೈತ ಬದುಕ್ಬಿಡ್ತಾರೆ.
ಈ ಸಲಹೆ ಚೆನ್ನಾಗಿದೆ ಅಂತ ನನಗೆ ಅನ್ಸುತ್ತೆ. ಅಂದ್ರೆ ಇತ್ತೀಚಿನ ವರ್ಷಗಳಲ್ಲಿ ರೈತರ ಸಮಸ್ಯೆ ಬಗ್ಗೆ ಮಾತನಾಡುವ ವಾತಾವರಣನೇ ಇಲ್ಲ. ಕೇಂದ್ರದಲ್ಲಿ ಮೋದಿಯವರು ಬಂದ ಮೇಲೆ ಅವರು ಸಂಪೂರ್ಣವಾಗಿ ಜನರ ಮನಸ್ಸನ್ನ ಬೇರೆಡೆಗೆ ಧರ್ಮ ಕೋಮುವಾದವರಿಗೆ ತಿರ್ಸ್ಬಿಟ್ಟಿದ್ದಾರೆ. ರೈತರ ವಿಚಾರ ಗ್ರಾಮೀಣ ಆರ್ಥಿಕತೆ ಬಗ್ಗೆ ಆಗಲಿ, ಗ್ರಾಮಾಂತರ ಪ್ರದೇಶದ ರೈತರ ಸ್ಥಿತಿಗತಿ ಯಾವುದು ಅವ್ರು ಮಾತನಾಡಕ್ಕೆ ಕೊಡಲ್ಲ. ಯಾಕಂದ್ರೆ ಅಲ್ಲಿ ಇದ್ದಕ್ಕಿದ್ದಾಗ ದೇವ್ರು ತಂದಿಟ್ಬಿಡ್ತಾರೆ. ದೇವ್ರು ನೋಡ್ಕೊಂಡು ನಾವು ಭಜನೆ ಮಾಡಕ್ ಶುರು ಮಾಡ್ಬಿಡ್ತೀವಿ. ದಟ್ಸ್ ನಮ್ಮ ಮನಸ್ಥಿತಿ ಅಲ್ವಾ. ತಂದ್ಬಿಟ್ಟು ರಾಮನ್ ಇಟ್ಬಿಡ್ತಾರೆ, ರಾಮನ್ ದೇವಸ್ಥಾನ ಇಟ್ಬಿಟ್ಟಿರ್ತಾರೆ, ಹನುಮಂತನ ಇಟ್ಬಿಟ್ಟಿರ್ತಾರೆ. ಹನುಮಂತನ ಇಟ್ಟಾಕಣ ರೈತರೆಲ್ಲ ಚಾಲೀಸ್ ಇದೆಯಲ್ಲ, ಹನುಮಾನ್ ಚಾಲೀಸ್ ಆಡ್ತಾರೆ. ರಾಮನ್ ತದಕಣ ಜೈ ಶ್ರೀರಾಮ್ ರಾಮ್ ರಾಮ್ ಜೈ ರಾಮ್ ಅಂತಾರೆ. ಅವ್ರ ಮೂಲಭೂತ ಸಮಸ್ಯೆ ಮರ್ತೋಗ್ಬಿಡುತ್ತೆ. ಹೀಗೆ ಜನರನ್ನ ಸಂಪೂರ್ಣವಾಗಿ ಅವ್ರ ಕಡೆ ಡೈವರ್ಟ್ ಮಾಡ್ತಾರೆ. ಆಯ್ತಾ. ಇನ್ನೊಂದ್ ಕಡೆ ಕಾಂಗ್ರೆಸ್ ರಾಜಕಾರಣದಲ್ಲೂ ರೈತರಿಗೆ ಇರುವ ಮಹತ್ವ ಇಲ್ಲದಿಲ್ಲ. ಸೊ ಈ ಕಾಂಗ್ರೆಸ್ ಪಕ್ಷ ಅವರು ಸಾಮಾಜಿಕ ನ್ಯಾಯದ ಬಗ್ಗೆ ಅದು ಕೆಲಸ ಮಾಡ್ತಾರೆ. ಐ ಅಪ್ರಿಸಿಯೇಟ್ ದಟ್. ಮೀಸಲಾತಿ ಅಂತ ವಿಚಾರದ ಬಗ್ಗೆ, ಒಳ ಮೀಸಲಾತಿ ಬಗ್ಗೆ ಇದನ್ನೆಲ್ಲ ನಾನು ಅಪ್ರಿಸಿಯೇಟ್ ಮಾಡ್ತೀನಿ. ಸೊ ಕಾಂಗ್ರೆಸ್ ಸರ್ಕಾರ ಸಾಮಾಜಿಕ ನ್ಯಾಯದ ಪರವಾಗಿ. ಆದ್ರೆ ಅದೇ ಇದರ ಜೊತೆಗೆ ಗ್ರಾಮಾಂತರ ಪ್ರದೇಶದ ಆರ್ಥಿಕತೆಯ ಬಗ್ಗೆ ಯೋಚನೆ ಮಾಡೋದು. ರೈತರನ್ನ ನೀವು ಬಲಗೊಳಿಸುವುದಕ್ಕೆ ಏನೇನು ಮಾಡಿದ್ದೀರಿ? ಸುಮ್ಮನೆ ಕುವೆಂಪು ಅವರ ರೈತ ಗೀತೆಯನ್ನು ಹಾಡ್ಬಿಟ್ರೆ ರೈತರ ಬದುಕು ಬದಲಾಗಲ್ಲ. ಅದರಂತೆ ನಮ್ಮ ಮಾಧ್ಯಮಗಳು ಅನ್ನದಾತ ಅಂದ್ಬಿಟ್ರೆ ರೈತ ಅವನ ಬದುಕು ಹಸನಾಗಲ್ಲ ಕಣ್ರಿ. ಇಂಥ ಹೊಗಳಿಕೆಯ ಕ್ಲೀಶೆಯ ಮಾತುಗಳು ಯಾರಿಗೆ ಏನನ್ನು ಕೊಡಲ್ಲ. ಅದಕ್ಕಿಂತ ಮುಖ್ಯವಾಗಿ ಬೇಕಾದದ್ದೇನು? ರೈತ ಸ್ವಾವಲಂಬಿಯಾಗಿ ಸಾಲವಿಲ್ಲದೆ ಬದುಕುವಂತ ಮಾತ. ಈಗ ಈ ಪ್ರಕೃತಿ ವಿಕೋಪದ ಅಡಿ ಎಲ್ಲ ರೈತ ಕುಟುಂಬಗಳ ನಾಶ ಆಗ್ತಿವೆ ಕಣ್ರಿ. ನೋಬಡಿ ಸ್ಪೀಕಿಂಗ್. ಈ ಸಲ ಆದ ಮಳೆ ಇದೆಯಲ್ಲ, ಎಷ್ಟೋ ಕಡೆ ಕೃಷಿ ಉತ್ಪನ್ನಗಳು ನಾಶ ಆಗ್ತಿವೆ. ಒಂದು ವರ್ಷ ಕೃಷಿ ಉತ್ಪನ್ನ ನಾಶ ಆದ್ರೆ ಅವ್ರ ಬದುಕು ಹೇಗೆ? ನೆಕ್ಸ್ಟ್ ಬೆಳೆ ಬರೋದಕ್ಕೆ ಒಂದು ವರ್ಷ ಕಾಯ್ಬೇಕು, ಅದು ಬೆಳೆ ಹಾಕ್ಬೇಕು, ಮತ್ತೆ ಸಾಲ ತರಬೇಕು. ಅವ್ರ ಬದುಕು ಎಂತ ಕಷ್ಟಕರವಾಗಿದೆ. ಇದ್ರ ಬಗ್ಗೆ ಸ್ಪಂದಿಸುವವರೇ ಇಲ್ಲ. ಸೊ ಈಗ ಈ ರೈತರು ಏನು ಎದ್ದು ನಿಂತಿದ್ದಾರೆ, ಇದು ಏನಾಗುತ್ತೆ ಅನ್ನೋದು ನೋಡೋಣ. ನನಗೆ ಅದೇ ಹೇಳಿರೋದು, ಈ ರೈತ ಶಕ್ತಿ ಏನಿದೆ, ಆ ರೈತ ಶಕ್ತಿ ಇನ್ನಷ್ಟು ಪ್ರಬಲವಾಗಬೇಕು. ನಾನು ಯಾವತ್ತಿದ್ರೂ ಕೂಡ ರೈತರ ಪರ. ನಾನು ದಲಿತರ ಪರ, ರೈತರ ಪರ, ಹಿಂದುಳಿದ ವರ್ಗದವ್ರ ಪರ. ನಾನು ಅವ್ರ ಪರವಾಗಿ ಮಾತನಾಡೋದು. ಯಾರು ಏನೇ ರೈತ ಚಳವಳಿ ಆದ್ರೆ ಐ ಸಪೋರ್ಟ್ ಇಟ್. ನಾನು ಬೆಂಬಲ ಕೊಡ್ತೀನಿ. ರೈತರು ಎದ್ದು ನಿಲ್ಬೇಕು. ಯಾಕಂದ್ರೆ ಈ ನಮ್ಮ ದೇಶ ಇದೆಯಲ್ಲ, ಆ ದೇಶದಲ್ಲಿ ರೈತ ಸಮುದಾಯ, ಗ್ರಾಮಾಂತರ ಪ್ರದೇಶದ ಜನ ಅವ್ರು ಬಹಳ ಮುಖ್ಯವಾದ್ದು. ಆದ್ರೆ ನಾವೀಗ ಇವತ್ತು ಅದಾನಿ, ಅಂಬಾನಿ ಇಂಥವ್ರನ್ನ ಹೊಟ್ಟೆ ತುಂಬಿಸ್ತಾ ಇದ್ದೀವಿ. ಅವ್ರದ್ದು ಒಂದು ಬಕಾಸುರ ಹೊಟ್ಟೆ ತುಂಬಿ 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 ಹೋಗ್ತಾ ಇದೆ. ಸೊ ಅವರ ಸಂಪತ್ತನ್ನ ನಮ್ಮ ರಾಷ್ಟ್ರೀಯ ಸಂಪತ್ತು ಅಂತ ಅಂದ್ಕೊಂಡು $1 ಟ್ರಿಲಿಯನ್ ಅಂತ ಮಾತಾಡ್ತೀವಿ. ಬಡ ರೈತ ಹೇಗಿರ್ಬೇಕು ಹಾಗಿದ್ದಾನೆ. ಅವ್ರ ಬಗ್ಗೆ ನಾವು ಯೋಚನೆ ಕೂಡ ಮಾಡಲ್ಲ. ಆ ಸ್ಥಿತಿ ನಿರ್ಮಾಣ ಆಗಿದೆ. ಸೊ ಯಾವುದೋ ರೈತರ ಕಾರ್ಯಕ್ರಮ ಇದಿರ್ಬೇಕಾದ್ರೆ ನಮ್ಮ ರಾಜಕಾರಣಿಗಳು ರೈತರ ವೇಷ ಹಾಕೊಂಡು ಛದ್ಮ ವೇಷ ಸ್ಪರ್ಧೆ ಅಂತೆ ತಲೆ ಮುಂಡಾಸ ಸುತ್ಕೊಂಡು ಬೇಕಾದ್ರೆ ಪಂಜೆ ಉಟ್ಕೊಂಡು ಡ್ಯಾನ್ಸ್ ಮಾಡ್ಕೊಂಡು ಓಡಾಡ್ತಾರೆ. ಮಾಡಬೇಕಾದ್ ಮಾಡುವ ಯೋಗ್ಯತೆ ಕೂಡ ಈ ರಾಜಕಾರಣಿಗಳಿಗಿಲ್ಲ. ಇದರಲ್ಲಿ ಎಲ್ಲ ಪಕ್ಷಗಳು ಒಂದೇ. ಸೊ ಅದರಿಂದ ಬೆಳಗಾವಿಯಲ್ಲಿ ನಡೀತಾ ಇರುವಂತಹ ಈ ಹೋರಾಟ ಏನಿದೆ, ಇದು ಬಹಳ ಮಹತ್ವ. ಸರ್ಕಾರ ಇದಕ್ಕೆ ಸ್ಪಂದಿಸ್ತಿದ್ರೆ ಕಾಂಗ್ರೆಸ್ ವಿಲ್ ಫೇಸ್ ದ ಮ್ಯೂಸಿಕ್. ಕಾಂಗ್ರೆಸ್ ಸರ್ಕಾರ ವಿಲ್ ಫೇಸ್ ದ ಮ್ಯೂಸಿಕ್. ಇಂತಹ ಚಳವಳಿಗಳು ಸ್ಪ್ರೆಡ್ ಆದ್ರೆ, ನಾನು ಚಳವಳಿಗಳನ್ನ ಸಮಾಜದ ಆತ್ಮ ಅಂತ ಕರಿತೀನಿ. ಸ್ಪ್ರೆಡ್ ಆದ್ರೆ ದುರಹಂಕಾರದ ರಾಜಕಾರಣಿಗಳು ಉರುಳಿ ಬೀಳುತ್ತಾರೆ. ಲೆಟ್ ಅಸ್ ವೇಟ್ ಅಂಡ್ ಸಿ. ಇದು ಇವತ್ತಿನ ಸುದ್ದಿ ವಿಶ್ಲೇಷಣೆ. ಇನ್ನೊಂದು ವಿಚಾರದಾಗ ಮತ್ತೆ ಬರ್ತೀನಿ. ನಾನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡೋದು ಮಾಡಿಬಿಡಿ. ಹಾಗೇನೆ ಸಾಧ್ಯ ಆದರೆ ಸಹಾಯ ಮಾಡಿ. ಸ್ವತಂತ್ರ ಪತ್ರಿಕೋದ್ಯಮವನ್ನು ಉಳಿಸಿ ಬೆಳೆಸಿ ನನ್ನನ್ನು ಆಶೀರ್ವದಿಸಿ. ನಮಸ್ಕಾರ.